ನೆಕ್ಸ್ಟ್ ಏನು ಮಾಡ್ತೀನಿ, ನಮ್ಮ ಟೀಮ್ ಅವ್ರನ್ನ ರಾಮಕೃಷ್ಣ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ. ಮಂಗಳಾತ್ ನಂಜಿ ಮಹಾರಾಜ್ ಅಂತೇಳಿ, ಅವರು ಮಹಾನ್ ಜ್ಞಾನಿಗಳು, ಸಂತರವರು. ಮಂಗಳಾತ್ ನಂಜಿ ಅಲ್ಲಿ ಕರ್ಕೊಂಡೋಗಿ ನಮ್ಮ ಟೀಮ್ಗೆಲ್ಲ ಪರಿಚಯ ಮಾಡಿಸ್ತೀನಿ. ಅವ್ರಿಗೆ ಹೇಳಿರ್ತೀನಿ ಈ ಥರ ನನ್ನ ಟೀಮ್ನ ಕರ್ಕೊಂಬರ್ತೀನಿ ಅಂತೇಳಿ. ಕರ್ಕೊಂಡೋಗಿ ಅವ್ರಿಗೆ ಹೇಳಿದಾಗ ಈ ಥರ ನಾವು ಗಾಣ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಮೊದಲು ನನ್ನ ಯೋಚನೆ ಏನಿರುತ್ತೆ ಅಂದರೆ, ಶ್ರೀರಾಮಕೃಷ್ಣ ಟ್ರೆಡಿಷ್ನಲ್ ಕುಕಿಂಗ್ ಆಯಿಲ್ ಕಂಪನಿ ಅಂತ ಇಡಬೇಕು ಅನ್ನೋ ಥಾಟ್ ಇರುತ್ತೆ ನನಗೆ. ಆಮೇಲೆ ನನ್ನ ಮೈಂಡಲ್ಲಿ ಸ್ವಲ್ಪ ಮಾಡ್ರನ್ನಾಗಿ ಟಚ್ ಕೊಡೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತೀನಿ, ಬಹುಶಃ ಪಾಟೀಲ್ ಸರ್ಗೆ ಏನಾದ್ರು ಡಿಫ್ರೆಂಟ್ ಫೀಲ್ ಆಗ್ಬೋದು ಅನ್ನೋ ಒಂದು ಥಾಟ್ ಬಂದು ನನ್ನ ಮನಸ್ಸಲ್ಲಿ, ಸ್ವಲ್ಪ ಮಾಡ್ರನ್ ಟಚ್ ಕೊಡೋಣ ಅಂತೇಳಿ ಅದನ್ನ ಶಾರ್ಟ್ ಕೀ ಮಾಡ್ತೀನಿ, SRK ಟೆಂಪಲ್ ಆಫ್ ಆಯಿಲ್ಸ್ ಅಂತೇಳಿ. ಸೊ ಈ ಥರ ಶುರು ಮಾಡಿ ಅದನ್ನು ಆ ಟೈಟ್ಲ್ ಕೊಡ್ತೀನಿ ಅದಕ್ಕೆ. ಸೊ ಸ್ವಾಮೀಜಿ ಕೇಳ್ಕೊತೀನಿ, ಹೆಸ್ರು ಇಟ್ಕೋಬೋದಾ ಸ್ವಾಮೀಜಿ ಈ ಥರ ಪರಮಹಂಸರ ಹೆಸರಲ್ಲಿ ಅಂತೇಳಿ. ಸ್ವಾಮೀಜಿ ಆಯ್ತು ಇಟ್ಕೊ ಅಂತೇಳಿ ಅವ್ರು ಪರ್ಮಿಷನ್ ಕೊಡ್ತಾರೆ. ರಾಮಕೃಷ್ಣ ಆಶ್ರಮದ ಸ್ವಾಮೀಜಿ ಪರ್ಮಿಷನ್ ಕೊಟ್ಟ ಮೇಲೆ ಇಟ್ಕೊಂಡಿರೋದು ಇದನ್ನು. ನಾನು ಹಾಗೆ ಇಟ್ಕೊಳ್ಳೋಕ್ಕಾಗಲ್ಲ ಅದನ್ನೆಲ್ಲ ಅಷ್ಟು ಈಸಿಯಾಗಿ. ಯಾಕೆಂದರೆ ಪರಮಹಂಸರ ಹೆಸರು ಇಟ್ಕೋಬೇಕಂದ್ರೆ ಯೋಗ್ಯತೆಯೂ ಬೇಕು, ಮತ್ತು ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಅವ್ರ ಹೆಸರು ನಾವು ಅಷ್ಟು ಈಸಿಯಾಗಿ ಆಚೆ ಕಡೆ ತೊಗೊಂಬರೋಕ್ಕಾಗಲ್ಲ. ಅದು ಸ್ವಾಮೀಜಿ ಜವಾಬ್ದಾರಿ ಬೇಕು ಅದಕ್ಕೆ. ಸ್ವಾಮೀಜಿಯ ಆಣತಿ ಮೇಲೆಗೆ ಪರ್ಮಿಷನ್ ತೊಗೊಂಡು ಶುರು ಮಾಡಿದಂಥ ಸಂಸ್ಥೆ ಅದು. ಸೊ SRK ಟೆಂಪಲ್ ಆಫ್ ಆಯಿಲ್ಸ್ ಅಂತೇಳಿ March 6 ಇನ್ಕಾರ್ಪೊರೇಷನ್ ಆಗುತ್ತೆ ಪ್ರೈವೇಟ್ ಲಿಮಿಟೆಡ್ ಆಗಿ. ಯಾಕೆ ಪ್ರೈವೇಟ್ ಲಿಮಿಟೆಡ್ ಮಾಡ್ತೀವಿ ಅಂದರೆ, ಈ ಪಾರ್ಟ್ನರ್ಶಿಪ್ ಫರ್ಮ್ ಆದರೆ ಏನಾಗುತ್ತೆ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಆ ಹೆಸರು ಕಾಪಿ ಮಾಡ್ಬೋದಂತೆ. ಅದೇ ಪ್ರೈವೇಟ್ ಲಿಮಿಟೆಡ್ ಆದರೆ ಅದು ಲಿಸ್ಟೆಡ್ ಆಗೋಗ್ಬಿಡುತ್ತೆ ಒಂದು ಸಲ. ಅಂದರೆ ನಿಮಗೆ ಅದನ್ನು ಹೆಸರು ಚೇಂಜ್ ಮಾಡೋಕ್ಕೆ ಬರಲ್ಲ. ಅರ್ಥ ಆಯಿತು. ಹಾಗಾಗಿ ಏನು ನನಗೆ ಆ ಇನ್ಫಾರ್ಮೇಷನ್ ಎಲ್ಲ ಸಿಕ್ಕಿದ್ದಕ್ಕೆ SRK ಟೆಂಪಲ್ ಆಫ್ ಆಯಿಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಪ್ರಯತ್ನ ಮಾಡ್ತೀವಿ. ನಮ್ಗೆ ಅದೇ ಹೆಸರು ಸಿಗುತ್ತೆ ದೇವ್ರ ದಯೆಯಿಂದ. ಇವತ್ತು ಆ ಹೆಸರಲ್ಲೇ ನಡೀತಾ ಇದೆ ಕಂಪನಿ. ಸೊ ಎಣ್ಣೆ ಕೊಡ್ತಾ ಇದ್ದೀವಿ ಜನರಿಗೆ. ವಾಟ್ ಆರ್ 3 signs ದಟ್ ಆಯಿಲ್ ಇಸ್ ಜೆನ್ಯೂನ್ಲಿ ಕೋಲ್ಡ್ ಪ್ರೆಸ್? ಅಂದರೆ ಇದು ನಿಜವಾಗ್ಲೂ ಗಾಣದ ಎಣ್ಣೆ ಅಂತ ಕಂಡು ಹಿಡಿಯುವಂಥ ಲಕ್ಷಣಗಳು ಯಾವುದು? 3 ಲಕ್ಷಣ. ಈಗ ಏನಂದರೆ 7 ಥರ ಗಾಣಗಳಿದೆ. ಹೊರಳು ಕಲ್ಲಲ್ಲಿ ಇರುವಂಥ ಎತ್ತಿನ ಗಾಣ, ಮರದ ಹೊರಳಲ್ಲಿ ಇರುವಂಥ ಎತ್ತಿನ ಗಾಣ. ರಿಯಲ್ ಕೋಲ್ಡ್ ಪ್ರೆಸ್ಡ್ ಅಂದರೆ ಇದೆರಡೆ ನಿಜ ಹೇಳ್ಬೇಕಂದ್ರೆ. ಇನ್ನು ಮಿಕ್ಕಿದೆಲ್ಲ ಟೆಕ್ನಾಲಜಿ ಡ್ರಿವನ್ನು, ಅದು ಅವಕ್ಕೆ ಹತ್ರ ಇರುತ್ತೆ. ಆ್ಯಕ್ಚುಲಿ ಟೆಕ್ನಾಲಜಿ ಡ್ರಿವನ್ನು ಕೂಡ ಅದಕ್ಕೆ ಹತ್ರ ಇರುತ್ತೆ. ಅದರಲ್ಲಿ ಆಯಿಲ್ ಕೆಮಿಕಲ್ ವಾಶ್ಡ್ ಇರಲ್ಲ. ಆಯಿಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಎಣ್ಣೆ ಬಿಸಿ ಆದಂಗೆ ಗುಣ ಕೂಡ ಚೇಂಜ್ ಆಗುತ್ತೆ ಆ್ಯಕ್ಚುಲಿ. ಆದರೆ ಏನಾಗುತ್ತೆ, ಎಲ್ಲದರಲ್ಲೂ ಚೇಂಜ್ ಆಗಲ್ಲ. ಆದರೆ ವೇರಿಯೇಸ್ ಇರುತ್ತೆ ಆ್ಯಕ್ಚುಲಿ. ಏನಂದರೆ, ಈಗ ನಿಮಗೆ ರೇಷ್ಮೆ ಬಟ್ಟೆನೇ ಒಂದು ಕ್ವಾಲಿಟಿ, ಹತ್ತಿನೇ ಒಂದು ಕ್ವಾಲಿಟಿ, ಪಾಲಿಸ್ಟರೇ ಒಂದು ಕ್ವಾಲಿಟಿ. ಆ ಥರ ಗಾಣಗಳೆಲ್ಲವೂ ಗಾಣಗಳೇ. ಆದರೆ ಒಂದೊಂದರಲ್ಲಿ ಮಾಡಿದಾಗಲೂ ಕೂಡ ಎಕ್ಸ್ಟ್ರಾಕ್ಷನ್ ಕ್ವಾಂಟಿಟಿನೂ ಬೇರೆ ಇರುತ್ತೆ, ಕ್ವಾಲಿಟಿ ಕೂಡ ಬೇರೆ ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ಎತ್ತಿನ ಗಾಣ ಅಥವಾ ಹೊರಳು ಕಲ್ಲಿನ ಗಾಣ ಇದರಲ್ಲೆಲ್ಲ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಟಾಪ್ 1 ಕ್ವಾಲಿಟಿ ಬಂದು ಎತ್ತಿನ ಗಾಣ. ಟಾಪ್ 1 ಕಂಡು ಹಿಡಿಯೋದು ಇದು ಎತ್ತಿನ ಗಾಣ ಅಂತ ಎಣ್ಣೆ ನೋಡಿದಾಗ ಗೊತ್ತಾಗುತ್ತೆ. ಅದೆಲ್ಲ ನೀವು ಒಂದು ಆ ಜಾಗಗಳಿಗೆ ಭೇಟಿ ಕೊಡಬೇಕು, ಅಲ್ಲೇ ಕೊಟ್ಟು ತೊಗೋಬೇಕು. ಇಲ್ಲ ಅದೇ ಒಂದ್ಸತಿ ಭೇಟಿ ಕೊಟ್ಮೇಲೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ಅವ್ರ ಸಂಪರ್ಕಕ್ಕೆ ಬಂದಾಗ ಗೊತ್ತಾಗುತ್ತೆ. ಮತ್ತು ನಾವು ಮಾಡೋದೇನಾಗುತ್ತೆ, ಈಗ ಬೆಂಗಳೂರು ಅಂತ ಒಂದು ದೊಡ್ಡ ಜನಸಂಖ್ಯೆ ಇದ್ದಾಗ ಏನಾಗುತ್ತೆ, ಎತ್ತಿನ ಗಾಣದ ಎಣ್ಣೆ ತುಂಬ ದೊಡ್ಡ ಮಟ್ಟದಲ್ಲಿ ಪೂರೈಸೋಕ್ಕೆ ಇಟ್ ಈಸ್ ನಾಟ್ ಈಸಿ. ವಿಷನ್ ಇದೆ, ಮುಂದೆ 100 ಗಾಣ ಎತ್ತಿನ ಗಾಣ ಮಾಡಬೇಕನ್ನೋ ವಿಷನ್ಸ್ ಇದೆ. ಅದನ್ನು ಎತ್ತುಗಳು ಬೇಕು, ಜಾಗ ಬೇಕು, ಅದಕ್ಕೆಲ್ಲ ಪ್ಲ್ಯಾನ್ ಮಾಡಬೇಕು. ಅದಕ್ಕೆಲ್ಲ ಒಂದು 20 ಎಕರೆ 25 ಎಕರೆ ಆ ಥರ ಪ್ಲ್ಯಾಂಟೆಲ್ಲ ಇಟ್ಕೊಂಡು ಮಾಡಿದ್ರೆ ಆಗುತ್ತೆ. ಮಾಡ್ತೀನಿ, ಹ್ಯಾವ್ ಎ ವಿಷನ್ ಫಾರ್ ದಟ್. ಸೊ ಅದಕ್ಕೆಲ್ಲ ನೀವು ಸಾಕ್ಷಿ ಆಗಿರ್ತೀರಾ. ಎತ್ತಿನ ಗಾಣದ ಎಣ್ಣೆ ಕೋಲ್ಡ್ ಪ್ರೆಸ್ಡ್ ಅಂತ ಏನಾದರೂ ಕರೆದಿದ್ರೆ, ರಿಯಲ್ ಮೀನಿಂಗ್ ಫಾರ್ ದ ಕೋಲ್ಡ್ ಪ್ರೆಸ್ಡ್ ಎತ್ತಿನ ಗಾಣದ ಎಣ್ಣೆಗೆ. ಅದಾದ ನಂತರ ಟೆಕ್ನಾಲಜಿ, ಇವತ್ತಿನ ಜಮಾನಕ್ಕೆ ಈಗ ಟೆಕ್ನಾಲಜಿ ಬೇಕು, ಟೆಕ್ನಾಲಜಿಗಳನ್ನು ಬಳಸ್ಕೊತಾ ಇದ್ದಾರೆ. ಅವು ಕೂಡ ಏನಂತ ಹೇಳಿದರೆ ಆ ಆಯಿಲ್ಗೆ ಹತ್ರನೇ ಇರೋವಂಥದ್ದು. ಏನಂದರೆ, ಎಲ್ಲರೂ ಎತ್ತಿನ ಗಾಣ ಹಾಕೋಕ್ಕಾಗಲ್ಲ. ಒಂದು ಎತ್ತಿನ ಗಾಣಕ್ಕೆ 1600 ಸ್ಕ್ವೇರ್ ಫೀಟ್ ಜಾಗ ಬೇಕು. ಎಷ್ಟು ದುಡ್ಡು ಬೇಕು ಸರ್ ಎತ್ತಿನ ಗಾಣ ಹಾಕ್ಲಿಕ್ಕೆ? ಒಂದು ಮಾಡಬೇಕಂದ್ರೆ ಏನಿಲ್ಲ ಅಂದರೂ ಮಿನಿಮಮ್ಮು ಸ್ವಂತ ಜಾಗ ಇದ್ದರೆ ಒಂದು 5 ಲಕ್ಷ ರೂಪಾಯಲ್ಲಿ ಮುಗೀತದೆ. 5-6 ಲಕ್ಷ ರೂಪಾಯಲ್ಲಿ ಜಾಗನೂ ಮಾಡ್ಕೋಬೇಕಂದ್ರೆ ಒಂದು 10 ಲಕ್ಷ ಬೇಕು. ಯಾಕೆಂದರೆ ಗಾಣಕ್ಕೆ 3.5-4 ಲಕ್ಷ ಆಗಿಬಿಡುತ್ತೆ. ಎತ್ತುಗಳು ತಗೋಬೇಕು, ಅದೊಂದು 2 ಲಕ್ಷ. ಮತ್ತು ಮೇಲೆ ಟಾಪ್ ಕೀಪ್ ಎಲ್ಲ ಮಾಡಿಸ್ಬೇಕು, ಅದೆಲ್ಲ ಸೇರಿ 10 ಲಕ್ಷ ಆಗೋಗ್ಬಿಡುತ್ತೆ. ಸೊ ನಮ್ಮದು ಶುರು ಮಾಡಿದಾಗ ಬರೀ ಅದೊಂದಕ್ಕೆ 15 ಲಕ್ಷ ರೂಪಾಯಿ ಆಯ್ತು ಆ್ಯಕ್ಚುಲಿ. ಸೊ ಈಗ ಒಂದು ಗಾಣ ಈ ಥರ ಹಾಕ್ತಿರಲ್ವಾ, ಔಟ್ಪುಟ್ ಎಷ್ಟು ತೆಗಿಬೋದು ತಿಂಗಳಿಗೆ? ಇದರಿಂದ ಎಷ್ಟು ಲೀಟ್ರ್ ಎಣ್ಣೆ ತೆಗಿಬೋದು? ಆ್ಯಕ್ಚುಲಿ ಎತ್ತಿನ ಗಾಣದಲ್ಲಿ ಒಂದು ದಿನಕ್ಕೆ 3-4 ಬ್ಯಾಚ್ ಮಾಡ್ಬೋದು ಅಷ್ಟೇ, ಜಾಸ್ತಿ ಮಾಡೋಕ್ಕಾಗಲ್ಲ. ಬ್ಯಾಚಲ್ಲಿ ಎಷ್ಟು ಲೀಟ್ರ್ ಎಣ್ಣೆ ಬರುತ್ತೆ? ಒಂದು ಬ್ಯಾಚಲ್ಲಿ ನೋಡಿ 2.5 ಗಂಟೆ ಆಗುತ್ತೆ ಒಂದು ಎತ್ತಿನ ಗಾಣದಲ್ಲಿ ಎಣ್ಣೆ ಮಾಡಬೇಕಂದ್ರೆ. 6 ಲೀಟ್ರ್ ಎಣ್ಣೆ ತೆಗಿಬೇಕಂದ್ರೆ 2.5 hours ಫಾರ್ 6 ಲೀಟರ್ಸ್. 6-6.5 ಲೀಟ್ರ್ ಆಯಿತಾ? ಸೊ ನೀವು ದಿನದಲ್ಲಿ ಎತ್ತನ್ನ ಯೂಶಲಿ ಏನು ಅದು ಡಿಸಿಪ್ಲಿನ್ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಎತ್ತು? ಆ್ಯಕ್ಚುಲಿ ಒಂದು ಬ್ಯಾಚ್ ಎಣ್ಣೆ ಆಗಬೇಕಂದ್ರೆ 2 ಗಂಟೆ ಟೈಮ್ ತೊಗೊಳುತ್ತೆ. ಇಂಡಿ ತೆಗಿಲಿಕ್ಕೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಳುತ್ತೆ. ಎಲ್ಲ ಸೇರಿ ಒಂದು ಬ್ಯಾಚ್ಗೆ 2.5 hours ಆಗುತ್ತೆ. ಒಂದು ಬ್ಯಾಚ್ ಒಂದು ಸೆಷನ್ ಕಂಪ್ಲೀಟ್ ಆಗಲಿಕ್ಕೆ 6.5 ಲೀಟ್ರ್ ಎಣ್ಣೆ ತಯಾರಾಗಲಿಕ್ಕೆ. ಅಂದರೆ ಜನರು ದುಡ್ಡು ಕೊಡುವಾಗ ಯೋಚನೆ ಮಾಡ್ತಾರೆ, ಕಾಸ್ಟ್ಲಿ ಅನ್ಕೋತಾರೆ. ಆ ಶ್ರಮ ಏನು, ಅದರಿಂದ ಎಫರ್ಟ್ಸ್ ಏನಾದ್ರು ಅವ್ರು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಮಾತ್ರ ಗೊತ್ತಾಗೋದು. ದಿ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ಕೊಡ್ತಿರ್ತೀವಿ.
ಆದರೆ ಅದು ಅವ್ರದ್ದು ಏನು ತಪ್ಪಿಲ್ಲ, ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ. ಅವ್ರು ಕಣ್ಣಾರೆ ಬಂದು ನೋಡಿದಾಗ ಕಾಂಪಿಟೇಷನ್ಗೆಲ್ಲ ಕೆಮಿಕಲಿ ಹಾಂ ಏನಂತೀರ ವಾಶ್ಡ್ ಆಯಿಲ್ಸ್ಗಳೆಲ್ಲ ಹ್ಞೂ 200-210 ಸಿಗಬೇಕಾದಾಗ ಹ್ಞೂ ನಾವೆಲ್ಲ ಮೊದಲಿಂದಲೂ ಭಾರತೀಯರು ಪಾಪ ಚೀಪ್ ಆ್ಯಂಡ್ ಬೆಸ್ಟ್ ಅಂತಾನೆ ನೋಡಿರೋರು ತಾನೆ. ಈಗ ಆರೋಗ್ಯ ಕಡೆ ಗಮನ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ